ಆತ್ಮೀಯ ವೀಕ್ಷಕರೇ, ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ DSRTಯಿಂದ ಪ್ರಕಟಿಸಿರುವಂತಹ 8ನೇ ತರಗತಿಯ ದ್ವಿತೀಯ ಸಂಕಲನಾತ್ಮಕ 2 ಅಂದರೆ SA2 ಮಾರ್ಚ್ 2026ರ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಮಾಡೆಲ್ ಕ್ವಶನ್ ಪೇಪರನ್ನು ಕಂಪ್ಲೀಟ್ ಕೀ ಆನ್ಸರ್ಸ್ ಜೊತೆ ಡಿಸ್ಕಷನ್ ಮಾಡೋಣ. ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಸೊ ಇಲ್ಲಿಗೆ ಎಲ್ಲ ಸಬ್ಜೆಕ್ಟಿಗೂ ನಾನು ಮಾಡೆಲ್ ಕ್ವಶನ್ ಪೇಪರ್ DSRTಯಿಂದ ಏನು ರಿಲೀಸ್ ಮಾಡಿದ್ದಾರೆ ಅದಷ್ಟು ಕ್ವಶನ್ ಪೇಪರ್ಗಳನ್ನು ನಿಮ್ಮ ಜೊತೆ ಡಿಸ್ಕಷನ್ ಮಾಡಿದ್ದೀವಿ ಮಕ್ಕಳ. ಆ ಎಲ್ಲದರದ್ದು ಪ್ಲೇ ಲಿಸ್ಟ್ ನಿಮಗೆ ಡಿಸ್ಕ್ರಿಪ್ಷನಲ್ಲಿರುತ್ತೆ. ಮತ್ತು ನಮ್ಮ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲಲ್ಲಿ ನೀವು ಹೋದರೆ 8th ಸ್ಟ್ಯಾಂಡರ್ಡ್ ಪ್ಲೇ ಲಿಸ್ಟ್ ಇದೆ, ಅಲ್ಲಿ ಸಹ ನಿಮಗೆ ಎಲ್ಲ ಕ್ವಶನ್ ಪೇಪರ್ಸ್ SA2 ಕ್ವಶನ್ ಪೇಪರ್ ಸಿಗ್ತದೆ. ಹಾಗಾಗಿ ಅದನ್ನು ನೋಡಿ ಪ್ರಿಪೇರ್ ಆಗಿ ಅಂತ ಹೇಳ್ತಾ ವಿಡಿಯೋನ ಪ್ರಾರಂಭಿಸ್ತಾ ಇದ್ದೀವಿ. First main 4 alternatives are given for each of the following questions are incomplete statements. Only one of them is correct or most appropriate. Choose the correct alternative and write the complete answer along with its letter of alphabet. So ಇಲ್ಲಿ 3 questions ಇದೆ. First question, choose the appropriate articles and fill in the blanks ಅಂತೇಳಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ಕರೆಕ್ಟಾಗಿರೋ ಆರ್ಟಿಕಲ್ಸನ್ನು ಚೂಸ್ ಮಾಡಬೇಕು. ಶಿ ಈಸ್ ಡ್ಯಾಶ್ ಆನೆಸ್ಟ್ ಗರ್ಲ್ ಇನ್ ಡ್ಯಾಶ್ ಹೋಲ್ ಕ್ಲಾಸಸ್. ಸೊ ಅಲ್ಲಿ ನಮಗೆ ಶಿ ಈಸ್ ಆ್ಯನ್ ಆನೆಸ್ಟ್ ಗರ್ಲ್ ಇನ್ ದ ಹೋಲ್ ಕ್ಲಾಸ್ ಇಸ್ ದ ಕರೆಕ್ಟ್ ಆನ್ಸರ್. ಹಾಗಾಗಿ ನೀವು ಇಲ್ಲಿ ಕೊಟ್ಟಿರೋ 4 ಆಪ್ಷನಲ್ಲಿ ಆಪ್ಷನ್ ಬಿನಲ್ಲಿರುವಂಥ ಆನ್ಸರು ಕರೆಕ್ಟ್ ಆಗಿರುವಂಥದ್ದು. ಸೆಕೆಂಡ್ ಕ್ವಶನ್, ರೀಡ್ ದ ಗಿವನ್ ಸೆಂಟೆನ್ಸಸ್ ಆ್ಯಂಡ್ ಚೂಸ್ ದ ಲ್ಯಾಂಗ್ವೇಜ್ ಫಂಕ್ಷನ್ ಫಾರ್ ದ ಸೆಂಟೆನ್ಸ್. ಸೊ ಕರೆಕ್ಟಾಗಿರುವಂತಹ ಸೆಂಟೆನ್ಸ್ ಇದನ್ನು ಲ್ಯಾಂಗ್ವೇಜ್ ಫಂಕ್ಷನನ್ನು ನಾವು ಸೆಲೆಕ್ಟ್ ಮಾಡಬೇಕು. ಕಂಗ್ರ್ಯಾಚುಲೇಷನ್ಸ್ ಆನ್ ಯುವರ್ ನ್ಯೂ ಜಾಬ್, ದಟ್ಸ್ ಫ್ಯಾಂಟಾಸ್ಟಿಕ್ ನ್ಯೂಸ್. ಸೊ ಇಲ್ಲಿ ಕರೆಕ್ಟಾಗಿರುವ ಲ್ಯಾಂಗ್ವೇಜ್ ಫಂಕ್ಷನ್ ಯಾವುದಪ್ಪ ಅಂದರೆ ಕಂಗ್ರ್ಯಾಟ್ಸ್ ಮಾಡಿದ್ರೆ ವಿಶಸ್ಸನ್ನು ಹೇಳ್ತಾ ಇದ್ದಾರೆ. ಇಲ್ಲಿ ಸಿಂಪತಿ ಇರ್ಬೋದು, ಅಪಾಲಜಿ ಅಥವಾ ಗ್ರ್ಯಾಟಿಟ್ಯೂಡ್ ಅದು ಯಾವುದು ಬರಲ್ಲ. ಸೊ ವಿಶಸ್ ಇಸ್ ದ ಆನ್ಸರ್. ಹಾಗಾಗಿ ಆಪ್ಷನ್ ಸಿ ಕರೆಕ್ಟ್ ಆಗಿದೆ. ನೆಕ್ಸ್ಟ್ ಥರ್ಡ್ ಕ್ವಶನ್, ಐಡೆಂಟಿಫೈ ದ ಕರೆಕ್ಟ್ ಪ್ರಿಫಿಕ್ಸ್ ಫಾರ್ ದ ವರ್ಡ್ ರೆಗ್ಯುಲರ್. ಸೊ ರೆಗ್ಯುಲರ್ಗೆ ಪ್ರಿಫಿಕ್ಸನ್ನು ಕೇಳಿದ್ದಾರೆ. ಬಹಳ ಈಸಿ ಮಕ್ಕಳ. ಇಲ್ಲಿ ಇನ್, ಮಿಸ್, ನಾನ್, ಇರ್ ಅಂತ ಕೊಟ್ಟಿದ್ದಾರೆ. ರೆಗ್ಯುಲರ್, ಇರ್ರೆಗ್ಯುಲರ್. ಹಾಗಾಗಿ ಆಪ್ಷನ್ ಡಿ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಸೆಕೆಂಡ್ ಮೇನ್, ಡೂ ಆ್ಯಸ್ ಡಿರೆಕ್ಟೆಡ್. ಸೊ ಇಲ್ಲಿ 4 ಕ್ವಶನ್ಸ್ ಇದೆ. ಫೋರ್ತ್ ಕ್ವಶನ್, ಐಡೆಂಟಿಫೈ ದ ಪಾರ್ಟ್ಸ್ ಆಫ್ ಸ್ಪೀಚ್ ಆಫ್ ದ ಅಂಡರ್ಲೈನ್ ವರ್ಡ್. ಸೊ ಅಂಡರ್ಲೈನ್ ಎಳೆದಿರುವಂತಹ ವರ್ಡ್ದು ಪಾರ್ಟ್ಸ್ ಆಫ್ ಸ್ಪೀಚನ್ನು ಬರೀಬೇಕು. ರಾಮನ್ ವಾಸ್ ಅ ಕೈಂಡ್ ಮ್ಯಾನ್. ಸೊ ರಾಮನ್ ವಾಸ್ ಅ ಕೈಂಡ್ ಅನ್ನೋದಕ್ಕೇ ಅವರು ಅಂಡರ್ಲೈನ್ ಹಾಕಿದ್ದಾರೆ. ಆಬ್ವಿಯಸ್ಲಿ ಅದೇನಾಗುತ್ತೆ, ಅಡ್ಜೆಕ್ಟಿವ್ ಆಗಿರುತ್ತೆ ಮಕ್ಕಳ. ಹಾಗಾಗಿ ಅಡ್ಜೆಕ್ಟಿವ್ ಇಸ್ ದ ರೈಟ್ ಆನ್ಸರ್. ಫಿಫ್ತ್ ಕ್ವಶನ್, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ವರ್ಡ್ ಹ್ಯಾಸ್ 2 syllables. ಸೊ 2 syllable ಇರೋದನ್ನು ನಮಗೆ ಕೇಳಿದ್ದಾರೆ. ಇಲ್ಲಿ ನೋಡಿ, ಮ್ಯಾನೇಜರ್, ಟೆಲಿವಿಷನ್, ಕಿಲೋ, ಮಿಲ್ಕ್ ಅಂತ ಇದೆ. ಸೊ 2 ಸಿಲಬಲ್ ಇರೋವಂಥದ್ದನ್ನು ನಾವು ನೋಡಬೇಕು ಮಕ್ಕಳ. ಇಲ್ಲಿ ನೋಡಿ, ಮೊದಲನೇದಕ್ಕೂ ನಮಗೆ ಎಷ್ಟಿದೆ ಮಕ್ಕಳ? ಎಸ್, ಮ್ಯಾನೇಜರ್. ಸೊ ಅದು 3 ಸಿಲಬಲ್. ಸೊ ಎರಡನೇದು ಅಷ್ಟೇ. ಅದೇ ರೀತಿ ಮಿಲ್ಕ್ ಅಲ್ಲಿ 1 ಸಿಲಬಲ್ ಇದೆ. ಕಿಲೋ ಅಲ್ಲಿ ನಮಗೆ 2 ಸಿಲಬಲ್ ಇರೋವಂಥದ್ದು. ಹಾಗಾಗಿ ಕಿಲೋ ಇಸ್ ದ ರೈಟ್ ಆನ್ಸರ್. ಸಿಕ್ಸ್ತ್ ಕ್ವಶನ್, ಚೇಂಜ್ ದ ಫಾಲೋಯಿಂಗ್ ಸೆಂಟೆನ್ಸಸ್ ಇಂಟು ಪ್ಯಾಸಿವ್ ವಾಯ್ಸ್. ಸೊ ಆ್ಯಕ್ಟಿವ್ ವಾಯ್ಸ್ ಕೊಟ್ಟಿದ್ದಾರೆ, ಪ್ಯಾಸಿವ್ ವಾಯ್ಸ್ಗೆ ಬರಬೇಕು. ಶಿ ಬೇಕ್ ದ ಕೇಕ್. ಸೊ ಅವಳು ಕೇಕನ್ನು ಬೇಕ್ ಮಾಡಿದ್ದಾಳೆ ಅಂತ ಕೊಟ್ಟಿದ್ದಾರೆ. ಅದಕ್ಕೆ ನಾವು ದ ಕೇಕ್ ವಾಸ್ ಬೇಕ್ಡ್ ಬೈ ಹರ್ ಇಸ್ ದ ಆ್ಯಕ್ಟಿವ್ ವಾಯ್ಸ್ ಆಗುತ್ತೆ. ಹಾಗಾಗಿ ಈ ರೀತಿ ಬರೀಬೇಕು. ಆಗ ನಮಗೆ ಕಂಪ್ಲೀಟ್ ಅಂಕಗಳು ಸಿಗ್ತದೆ. ಸೆವೆಂತ್ ಕ್ವಶನ್, ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ದ ಅಪ್ರಾಪ್ರಿಯೇಟ್ ಟೆನ್ಸ್ ಫಾರ್ಮ್ ಆಫ್ ದ ವರ್ಬ್ ಗಿವನ್ ಇನ್ ದ ಬ್ರಾಕೆಟ್ಸ್. ದ ಸ್ಟೂಡೆಂಟ್ ಬ್ರಾಕೆಟಲ್ಲಿ ಈಸ್ ಆರ್ ಕೊಟ್ಟಿದ್ದಾರೆ. ರೀಡಿಂಗ್ ದ ಬುಕ್ಸ್, ದ ಸ್ಟೂಡೆಂಟ್ಸ್ ಈಸ್ ರೀಡಿಂಗ್ ದ ಬುಕ್ಸ್ ಆಗುತ್ತದೆ. ಹಾಗಾಗಿ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಥರ್ಡ್ ಮೇನ್, ದ ಫಾಲೋಯಿಂಗ್ ಸೆಂಟೆನ್ಸಸ್ ಆ್ಯಸ್ 1 error, ಎಡಿಟ್ ದ ಸೆಂಟೆನ್ಸಸ್ ಆ್ಯಂಡ್ ರೀರೈಟ್ ಇಟ್ ಇನ್ ದ ಆನ್ಸರ್ ಬುಕ್. ಸೊ ಒಂದೇ ಎರರ್ ಕೊಟ್ಟಿದ್ದಾರೆ. ದ ನ್ಯೂಸ್ ಆರ್ ವೆರಿ ಗುಡ್. ದ ನ್ಯೂಸ್ ARE ಇದೆ, ಅದು ತಪ್ಪಾಗಿದೆ ಮಕ್ಕಳ. ದ ನ್ಯೂಸ್ ಇಸ್ ವೆರಿ ಗುಡ್. ಸೊ ಆರ್ ಬದಲಿಗೆ ಈಸ್ ಅಂತ ಹೇಳಿ ಬರೀಬೇಕು. ಹಾಗಾಗಿ IS ಅಂತ ಬರೆದ್ರೆ 1 ಅಂಕ ಸಿಗ್ತದೆ. ಸೊ ಅದಷ್ಟು ನಿಮಗೆ ಗ್ರಾಮರ್ ಪಾರ್ಟಿಗೆ ಬಂದಂತಹ ಕ್ವಶನ್ ಆನ್ಸರ್ಸ್ಗಳಾಗಿತ್ತು. ನೆಕ್ಸ್ಟ್ ಫೋರ್ತ್ ಮೇನ್, ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಇನ್ ಸೆಂಟೆನ್ಸಲ್ಲಿ 1 ಸೆಂಟೆನ್ಸಲ್ಲಿ ಬರೀಬೇಕು. ಕ್ವಶನ್ ನಂಬರ್ 9, ವಾಟ್ ಮೇಡ್ ದ ಹೌಸ್ ವೈಫ್ ಟು ಡಿಲೇ ಇನ್ ಗಿವಿಂಗ್ ಅಲಾರ್ಮ್ಸ್ ಟು
ಕೌಶಿಕ ಅಂತ ಹೇಳಿ ಕೊಟ್ಟಿದ್ದಾರೆ ಮಕ್ಕಳ. ಸೊ ಅಲ್ಲಿ ಹೌಸ್ ವೈಫ್ ವಾಸ್ ಅಟೆಂಡಿಂಗ್ ಟು ಅವರ್ ಹಸ್ಬೆಂಡ್ ಹೂ ಹ್ಯಾಡ್ ಜಸ್ಟ್ ಕಮ್ ಹೋಮ್. ಸೊ ಆಗಿನ್ನೂ ಅಷ್ಟೇ ಮನೆಗೆ ಬಂದಿರೋವಂಥ ತನ್ನ ಗಂಡನಿಗೆ ಅಟೆಂಡ್ ಮಾಡ್ತಾ ಇದ್ಲು. ಹಾಗಾಗಿ ಏನಾಗುತ್ತೆ, ಅಲಾರಮನ್ನು ಆಫ್ ಮಾಡಲಿಕ್ಕೆ ಡಿಲೇಯನ್ನು ಮಾಡ್ತಾರೆ. ಸೊ ಹಾಗಾಗಿ ದಿಸ್ ಇಸ್ ದ ಆನ್ಸರ್. ಫಾರ್ ದಟ್ ಕ್ವಶನ್ ದೇ ಹ್ಯಾವ್ ಗಿವನ್ ಆಪ್ಷನ್, ನೇಮ್ ದ ಆ್ಯನಿಮಲ್ಸ್ ದಟ್ ಜಾಯಿನ್ ದ ರೇಸ್ ಇನ್ ದ ಲೆಸನ್ ಅರ್ತ್ ಕ್ವಾಕ್. ಸೊ ಆ ಲೆಸನ್ನಲ್ಲಿ ಇರುವಂತಹ ಎಲ್ಲ ರೇಸ್ಗೆ ಬಂದಂತಹ ಪ್ರಾಣಿಗಳ ಹೆಸರನ್ನು ಹಾಕಬೇಕು. ಒಂದು ಹೇರ್ಸ್, ಡೀರ್, ಬೋರ್, ಆ್ಯಂಟಿಲೋಪ್, ಬಫಲೋ, ಗ್ಯಾಝಲ್, ರೈನೋಸರಸ್, ಟೈಗರ್, ಎಲಿಫೆಂಟ್ ಆ್ಯಂಡ್ ಸೋಹಾನ್. ಸೊ ಇದಿಷ್ಟನ್ನು ಬರೀಬೇಕು, ಒಂದು ಅಂಕ ಸಿಗುತ್ತೆ. ನೆಕ್ಸ್ಟ್ 10ನೇ ಕ್ವಶನು, ನೇಮ್ ದ ಲೀಸ್ಟ್ 2 ಪೊಸಿಷನ್ಸ್ ದಟ್ ಲಾಲ್ ಬಹದ್ದೂರ್ ಹೆಲ್ಡ್ ಆಸ್ ದ ಅಡ್ಮಿನಿಸ್ಟ್ರೇಟರ್. ದ ಮಿನಿಸ್ಟರ್ ಫಾರ್ ಹೋಮ್ ಆ್ಯಂಡ್ ಟ್ರಾನ್ಸ್ಪೋರ್ಟ್ ಇನ್ ಉತ್ತರ ಪ್ರದೇಶ, ಆಸ್ ರೈಲ್ವೆ ಮಿನಿಸ್ಟರ್, ಹೋಮ್ ಮಿನಿಸ್ಟರ್ ಆ್ಯಂಡ್ ಆಲ್ಸೋ ಪ್ರೈಮ್ ಮಿನಿಸ್ಟರ್. ಅದಕ್ಕೆ ಆಪ್ಷನ್ ಕೊಟ್ಟು, ಹೂ ಫೈರ್ಡ್ ವ್ಯಾಲೆಂಟೀನಾಸ್ ಇಮ್ಯಾಜಿನೇಷನ್ ಆಫ್ ಸೇಲಿಂಗ್ ಆನ್ ಅ ಮ್ಯಾಜಿಕ್ ಕಾರ್ಪೆಟ್. ಯೂರಿ ಗಗರಿನ್ಸ್ ಫಸ್ಟ್ ಸ್ಪೇಸ್ ಫ್ಲೈಟ್ ಫೈರ್ಡ್ our imagination of sailing on magic carpet. So that's to answer. Next 5th when answer the following in 2-3 sentences. ಸೊ ಇಲ್ಲಿ 2ರಿಂದ 3 ವಾಕ್ಯಗಳಲ್ಲಿ ಬರೀಬೇಕು, ಯಾಕೆಂದರೆ ಪ್ರತಿ ಪ್ರಶ್ನೆಗೆ 2 ಅಂಕ ಇರುತ್ತೆ. ಕ್ವಶನ್ ನಂಬರ್ 11, ಹೌ ಡು ಶಾಂತಿ ನಿಕೇತನ್ ಬಾಯ್ಸ್ ಸ್ಪೆಂಡ್ ದೇರ್ ಟೈಮ್ ಅಟ್ ನೈಟ್. ಅಟ್ ನೈಟ್ ಸ್ಟೂಡೆಂಟ್ ಟೋಲ್ಡ್ ಫೇರಿ ಟೇಲ್ಸ್, ಶಾರ್ಟ್ ಡ್ರಾಮಾಸ್ ಆರ್ ರಿಸೈಟೆಡ್. ದೇ ಆಲ್ಸೋ ಸ್ಯಾಂಗ್ ಗುರುದೇವನ್ ಸಾಂಗ್. By 9 o'clock, all are glad to retire to rest. So ಇದಿಷ್ಟನ್ನು ಬರೀರಿ. Next 12th question, C.V. Raman showed great interest in science from his early days. Justify. So even as a boy, he had made the model of a dynamo. During his school days, he borrowed science books from college students and read them. Question number 13, what was the complaint of Devdutt against Prince Siddhartha? So Devdutt complained against Prince Siddhartha that he had shot the swan but Siddhartha had taken it. ಅದಕ್ಕೆ ಆಪ್ಷನ್ ಕೊಟ್ಟು, ಬರ್ಭಾಂಗ್ ಸೇವ್ಡ್ ಸ್ಪೇಸ್ ಆ್ಯಂಡ್ ಸ್ಪೀಡ್ ಅಪ್ his experiment. Explain. So Luther Burbank was able to grow quite 26 different types of apples on the tree. It was possible for him not only to save space but also to speed up his experiment. Question number 14, what does the mother tell the child in the poem for a 5-year-old? Mother says the children that it would be unkind to leave snail there because it might travel on their floor and might get crushed under one's foot. She asked him to carry a snail outside carefully and leave it on a daffodil to heat. For that question, option is there, what is sweeter than the sands at moonlight? So the kiss of the spray and the dance of the wild foam's glee. Next 6th main, answer the following questions in 5-6 sentences each. ಸೊ ಇಲ್ಲೂ ಸಹ 2 ಪ್ರಶ್ನೆ ಇದೆ. ಕ್ವಶನ್ ನಂಬರ್ 16, ಬ್ರೀಫ್ಲಿ ಎಕ್ಸ್ಪ್ಲೈನ್ ದ ಸರ್ಕಮ್ಸ್ಟೆನ್ಸಸ್ ಅಂಡರ್ ವಿಚ್ ಆಲಿವರ್ ಟ್ವಿಸ್ಟ್ ವಾಸ್ ಬಾರ್ನ್, ಆರ್ ಎಕ್ಸ್ಪ್ಲೈನ್ ಹೌ ಗ್ರ್ಯಾಂಡ್ ಫಾದರ್ ಆ್ಯಂಡ್ ಸಾಯಿ ಎಂಜಾಯ್ಡ್ ಈಚ್ ಅದರ್ಸ್ ಕಂಪನಿ. ಸೊ ನಿಮಗಿಲ್ಲಿ 3 ಮಾರ್ಕ್ಸಿಗೆ ಕ್ವಶನ್ಸ್ ಇರ್ತದೆ ಮಕ್ಕಳ. ಸೊ ನೀಟಾಗಿ ನೀವು ಸಮ್ಮರಿಗಳನ್ನು ನೋಡ್ಕೊಂಡಿರಿ. ಪ್ರತಿ ಲೆಸನ್ದು ಸಮ್ಮರಿ ಗೊತ್ತಿದ್ರೆ ಅದರ ಮೇಲೆ ಯಾವುದೇ ಕ್ವಶನ್ಸ್ ಕೇಳಿದ್ರು ಸೊ ನಿಮಗೆ ಇದೇ ಪಾಠದಿಂದಲೇ ಕೇಳುವ ಚಾನ್ಸಸ್ ಇರ್ತದೆ ಮಕ್ಕಳ, ಹಾಗಾಗಿ ನೋಡ್ಕೊಳ್ಳಿ. ನೆಕ್ಸ್ಟ್ 16ನೇ ಕ್ವಶನ್ನು, ಬ್ರೀಫ್ಲಿ ಡಿಸ್ಕ್ರೈಬ್ ಹೌ ವಾರ್ ಸ್ಪಾಯ್ಲ್ಸ್ ಎವ್ರಿಥಿಂಗ್ ಆರ್ ಡಿಸ್ಕ್ರೈಬ್ ದ ಬಾಯ್ಸ್ ಆ್ಯಕ್ಷನ್ ಟುವರ್ಡ್ಸ್ ದ ಓಲ್ಡ್ ವುಮನ್ ಇನ್ ದ ಪೋಯಮ್ ಸಂಬಡೀಸ್ ಮದರ್. ಸೊ ಇವೆರಡು ಸಹ ನಿಮಗೆ 3 ಅಂಕದಲ್ಲಿ ಕೇಳಿರ್ತಾರೆ, ಆಪ್ಷನ್ ಕೊಟ್ಟಿರ್ತಾರೆ ಪ್ರತಿ ಪ್ರಶ್ನೆಗೆ. ಸೊ ಹಾಗಾಗಿ ಈಸಿಯಾಗಿ ನೀವು ಅಟೆಂಡ್ ಮಾಡ್ಬೋದು. ನೆಕ್ಸ್ಟ್ ಎಕ್ಸ್ಟ್ರಾಕ್ಟ್ಸ್ ಇರುತ್ತೆ ಮಕ್ಕಳು. ರೀಡ್ ದ ಫಾಲೋಯಿಂಗ್ ಎಕ್ಸ್ಟ್ರಾಕ್ಟ್ಸ್ ಆ್ಯಂಡ್ ಆನ್ಸರ್ ದ ಕ್ವೆಶನ್ಸ್ ದಟ್ ಫಾಲೋಸ್. ಕ್ವಶನ್ ನಂಬರ್ 17, ಪಿಕ್ ಅಪ್ ದಟ್ ಸ್ಟಿಕ್ಸ್ ಈ ಸೆಡ್. ಹೂ ಗೇವ್ ದ ಕಮಾಂಡ್? ಬ್ಲ್ಯಾಕ್ ಬಾಯ್. ಆ್ಯಂಡ್ ಹೂ ವಾಸ್ ಇಟ್ ಸೆಡ್ ಟು? ವೈಟ್ ಬಾಯ್. ವಾಟ್ ವಾಸ್ ದ ರೆಸ್ಪಾನ್ಸ್? ದ ವೈಟ್ ಬಾಯ್ ಒಬೇಡ್ ಲೈಕ್ ಅ ಲಿಟಲ್ ಸೋಲ್ಜರ್. ಅದಕ್ಕೂ ಸಹ ಆಪ್ಷನ್ ಕೊಟ್ಟಿದ್ದಾರೆ, 2ರಲ್ಲಿ ಯಾವುದಾದ್ರೂ ಒಂದು ಎಕ್ಸ್ಟ್ರಾಕ್ಟನ್ನು ಬರೀಬೇಕು. ಐ ವಾಂಟ್ ನ್ಯೂ ಕ್ಲಾತ್ಸ್. ಹೂ ಇಸ್ ದ ಸ್ಪೀಕರ್? ಎಂಪರರ್ ಇಸ್ ದ ಸ್ಪೀಕರ್. Who was it said to? Chief advisor. Why does the speaker want new set of clothes?
He was fond of wearing new clothes. Next, 18th question. Let my first year be past. Who does first year refer to? So, first year refers to the early years of or boyhood of the poet. Next, how does the poet wants to spend his first year? Poet wants to spend his first year in books or work or healthy pay. Option ಕೊಟ್ಟಿದ್ದಾರೆ ಅದಕ್ಕೂ. And now, if you will set us to our task, we will serve you 4 and 20 hours a day. Who allots task to the machine? Human being will set the task. Next question number B. How many hours is 4 and 20 hours? 4 and 20 hours makes 24 hours. ಸೊ ಇದಿಷ್ಟು ನಿಮಗೆ ಎಕ್ಸ್ಟ್ರಾ ಎಕ್ಸಲ್ಲಿ ಕೇಳಿದಂತಹ ಪ್ರಶ್ನೆಗಳು. ಇಲ್ಲಿ 3 ಅಂಕಕ್ಕೆ ಕೇಳಿದ್ದಾರೆ, ಇಲ್ಲಿ 2 ಅಂಕಕ್ಕೆ ಕೇಳಿದ್ದಾರೆ ಮಕ್ಕಳ. ನೆಕ್ಸ್ಟ್ 8th main 19th question. Given below is a profile. Write a paragraph using the clues given below. ಸೊ ಇಲ್ಲಿ ಲೂಥರ್ ಬರ್ಬಾಂಕ್ ಅವರ ಬಗ್ಗೆನೇ ನಿಮಗೆ ಕೊಟ್ಟಿದ್ದಾರೆ ಮಕ್ಕಳ. ಸೊ ನೋಡಿ, ಅದನ್ನು ನೋಡಿಕೊಂಡು. ಲೂಥರ್ ಬರ್ಬಾಂಕ್ ವಾಸ್ ಬಾರ್ನ್ ಆನ್ March 7, 1849 in Lancaster, United States. His father was Hans and his mother was Margaret Luther. He was a pioneer in agricultural science and made significant contribution to the field. Burbank is best known for developing more than 800 strains and varieties of plants, which greatly improved agricultural productivity and diversity. So ಇದಿಷ್ಟು ಬರೆದ್ರೆ 100% you'll get 3 marks. Next, study the picture given below. ಸೊ ಇಲ್ಲಿ ನಮಗೆ ಪಿಕ್ಚರ್ನ ಕೊಟ್ಟಿರ್ತಾರೆ. ಸೊ ರೈಟ್ ಎ ಡಿಸ್ಕ್ರಿಪ್ಷನ್ ಆರ್ ಆನ್ ಅಕೌಂಟ್ ಆಫ್ ವಾಟ್ ದ ಪಿಕ್ಚರ್ ಸಜೆಸ್ಟ್ ಟು ಯು ಇನ್ ಅ ಪ್ಯಾರಾಗ್ರಾಫ್. ಸೊ ಇಲ್ಲಿ ನಮಗೆ ಚಿತ್ರ ಏನು ಕಾಣಿಸ್ತಾ ಇದೆ ಅಂದರೆ, ಸೊ ಒಂದು ವಿಲೇಜ್, ಒಂದು ಹಳ್ಳಿಯ ಚಿತ್ರ ಕಾಣಿಸ್ತಾ ಇದೆ ಮಕ್ಕಳ. ಸೊ ಅಲ್ಲಿ ಕೆಲವರು ಒಬ್ಬ ವ್ಯಕ್ತಿ ನೀರನ್ನು ತೆಗೆದುಕೊಂಡು ಹೋಗ್ತಿದ್ದಾನೆ, ಒಬ್ಬ ವ್ಯಕ್ತಿ, ಇಬ್ಬರು ಬೆಂಕಿಯನ್ನು ಕಾಯಿಸ್ಕೊಳ್ತಿದ್ದಾರೆ. ಸೊ ಅದನ್ನು ನೀವು ವರ್ಡ್ಸಲ್ಲಿ ಬರೀಬೇಕು. A picture is worth 1,000 words. This is the picture of a village. This is a beautiful picture. A man is carrying 2 pots on his shoulder. 2 people are sitting around the fire as it is very cold. We can see a dog in the picture. There are 2 houses and some trees in the picture. There is a pond in the village. A boat is seen on the water. So ನೋಡಿ, ಈ ರೀತಿ ಇಷ್ಟು ಸ್ಮಾಲ್ ಸೆಂಟೆನ್ಸಸ್ ಮಕ್ಕಳ ಆರಾಮಾಗಿ ನೀವು 3 ಮಾರ್ಕ್ಸನ್ನು ಅಲ್ಲಿ ಸ್ಕೋರ್ ಮಾಡ್ಬೋದು. ನೆಕ್ಸ್ಟ್ 10th main ಕೋಟ್ ಫ್ರಮ್ ಮೆಮೊರಿ ಇದೆ ಮಕ್ಕಳ. ಸೊ ಇಲ್ಲಿ 2 ಪೋಯಮ್ ಇದೆ. ಸೊ 2 ಪೋಯಮ್ನು ಬ್ಯೂಟಿ ಸೀನ್ ಇನ್ ದ ಸನ್ಲೈಟ್ ಅದನ್ನು ಕೇಳಿದ್ದಾರೆ. ನೆಕ್ಸ್ಟ್ ಐ ಸ್ಟಾಪ್ ಟು ವಾಚ್ ದ ಮ್ಯಾನ್ ಸ್ಟ್ರೈಕ್ ಎಟ್ ದ ರಂಕ್. ಸೊ ಅದು ಸಹ 2 ಪ್ಯಾರಾಗ್ರಾಫ್ ಇದ್ದಾವೆ. ಸೊ ಅದರಲ್ಲಿ ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡಿ ಬರೀರಿ. ಸೊ ಎಕ್ಸಾಮ್ಗೂ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ 11th ಮೇನಿಗೆ ಬಂದರೆ ರೀಡ್ ದ ಫಾಲೋಯಿಂಗ್ ಪ್ಯಾಸೇಜ್ ಆ್ಯಂಡ್ ಆನ್ಸರ್ ದ ಕ್ವೆಶನ್ಸ್ ದಟ್ ಫಾಲೋ ಅಂತ ಇದೆ. ಇಲ್ಲಿ 4 ಅಂಕಕ್ಕೆ ಬರುತ್ತೆ, ಪ್ರತಿ ಕ್ವಶನ್ಸ್ಗೆ 2 ಅಂಕ. ಪ್ಯಾಸೇಜ್ ಈಸಿ ಇರುತ್ತೆ, ತುಂಬ ದೊಡ್ಡ ಮಟ್ಟದೇನು ಕೊಟ್ಟಿರಲ್ಲ. ಸೊ ಈಸಿಯಾಗಿ ನೀವು ಆನ್ಸರ್ನ ಬರಿಬೋದು. ಇಲ್ಲಿ ನಿಮಗೆ ಕೊಟ್ಟಿದ್ದಾರೆ ಮಕ್ಕಳು ನೋಡಿ. ಸುನೀತಾ ವಾಸ್ ದ ಯಂಗೆಸ್ಟ್ ಗರ್ಲ್ ಹೂ ಲಿವ್ಡ್ ಇನ್ ಅ ವಿಲೇಜ್ ನಿಯರ್ ದ ಫಾರೆಸ್ಟ್. ಒನ್ ನೈಟ್ ಶಿ ವೋಕ್ ಅಪ್ ಬಿಕಾಸ್ ಶಿ ಹರ್ಡ್ ಅ ಲೌಡ್ ರೋರ್. ಸೊ ಇದನ್ನು ಓದ್ಕೊಳ್ಳಿ ಮಕ್ಕಳ. ನೆಕ್ಸ್ಟ್ ಅಲ್ಲಿ ಕೇಳಿದರೆ ವಾಟ್ ಹ್ಯಾಪನ್ಡ್ ಒನ್ ನೈಟ್ ವೆನ್ ಸುನೀತಾ ವಾಸ್ ಸ್ಲೀಪಿಂಗ್. It was a hungry leopard and the people in the village were very scared. They closed their doors and windows. Sunita was brave and smart. ಸೊ ಅದನ್ನು ನೀವು ಬರೆದ್ರೆ ಸಾಕು ಮಕ್ಕಳ. ನೆಕ್ಸ್ಟ್, ಹೌ ಡಿಡ್ ಸುನೀತಾ ಸೇವ್ ದ ವಿಲೇಜ್ ಫ್ರಮ್ ದ ಲೆಪರ್ಡ್ ಅಂತ ಇದೆ. ಸೊ ಸುನೀತಾ ಕ್ವಿಕ್ಲಿ ಪಿಕ್ಡ್ ಅಪ್ ಅ ಹೆನ್ ಫ್ರಮ್ ಹರ್ ಯಾರ್ಡ್ ಆ್ಯಂಡ್ ಥ್ರೋ ಇಟ್ ಟುವರ್ಡ್ಸ್ ದ ಲೆಪರ್ಡ್. ದ ಲೆಪರ್ಡ್ ಟುಕ್ ದ ಹೆನ್ ಆ್ಯಂಡ್ ರ್ಯಾನ್ ಬ್ಯಾಕ್ ಇನ್ ಟು ದ ಫಾರೆಸ್ಟ್. ಸೊ ದಟ್ಸ್ ಎನಫ್ ಆ ಕ್ವಶನ್ಗೆ ಆನ್ಸರ್. ಸೊ 4 ಅಂಕ ಸಿಗುತ್ತೆ. ಆ್ಯಂಡ್ ನೆಕ್ಸ್ಟ್ 12th main 23rd question. ರೈಟ್ ಎನ್ ಎಸ್ಸೆ ಆನ್ ಎನಿ ಒನ್ ಆಫ್ ದ ಫಾಲೋಯಿಂಗ್ ಟಾಪಿಕ್ಸ್. ಇಂಪಾರ್ಟೆನ್ಸ್ ಆಫ್ ಟ್ರೀ, ಯೂಸಸ್ ಆಫ್ ಮೊಬೈಲ್ಸ್, ಮೈ ಸ್ಕೂಲ್. ಸೊ 3 ಸಹ ಈಸಿ ಇದೆ. ಫಸ್ಟ್ ಇಂಟ್ರಡಕ್ಷನ್, ನೆಕ್ಸ್ಟ್ ಡೆವಲಪ್ಮೆಂಟ್, ಆ ಒಂದು ಇದು ಸಬ್ಜೆಕ್ಟನ್ನು ಡೆವಲಪ್ ಮಾಡಿ, ನೆಕ್ಸ್ಟ್ ಕನ್ಕ್ಲೂಷನ್. ಸೊ 3ಕ್ಕೂ ಸಹ ನಿಮಗೆ ಆನ್ಸರ್ ಇಲ್ಲೇ ಡಿಸ್ಪ್ಲೇ ಮೇಲೆ ಕಾಣಿಸ್ತಾ ಇದೆ ನೋಡಿ ಮಕ್ಕಳ. ಸೊ ಬರೆಯೋದಕ್ಕೆ ಅಭ್ಯಾಸವನ್ನು ಮಾಡ್ಕೊಳ್ಳಿ. ನೆಕ್ಸ್ಟ್ ಲಾಸ್ಟ್ ಮೇನ್, ರೈಟ್ ಎ ಲೆಟರ್ ಯೂಸಿಂಗ್ ದ ಇನ್ಫಾರ್ಮೇಷನ್ ಗಿವನ್ ಬಿಲೋ. ಅಲ್ಲಿ ಒಂದು ಇನ್ಫಾರ್ಮೇಷನ್ ಅಡ್ರೆಸ್ ಕೊಟ್ಟಿರ್ತಾರೆ, ಅದ್ರ ಮೇಲೆ ನೀವು ಲೆಟರನ್ನು ಅವ್ರು ಯಾರಿಗೆ ಬರೀಬೇಕು ಅದನ್ನು ನೀವು ಬರೀಬೇಕು. ಇಮ್ಯಾಜಿನಿಯರ್ ಸುನಿಲ್ ಆರ್ ಸವಿತಾ, 8th standard, ಸ್ಟಡಿಂಗ್ ಇನ್ ಗೌರ್ಮೆಂಟ್ ಹೈಸ್ಕೂಲ್, KG ಹಳ್ಳಿ, ರಾಯಚೂರು. ಸೊ ರೈಟ್ ಎ ಲೆಟರ್ ಟು ಯುವರ್ ಫಾದರ್ ಅಬೌಟ್ ಯುವರ್
ಪ್ರೋಗ್ರೆಸ್ ಇನ್ ಸ್ಟಡೀಸ್. ಸೊ ಲೆಟರ್ ರೈಟಿಂಗ್ ಫಾದರ್ಗೆ ಬರೆಯುವಂಥದ್ದು ಫ್ರಮ್ ಅನ್ನು ಹಾಕಿ ಮಕ್ಕಳ ಅಡ್ರೆಸ್ ಅವರೇ ಕೊಟ್ಟಿದ್ದಾರೆ. 6th March 2026 ಬಿಕಾಸ್ ಯುವರ್ ಎಕ್ಸಾಮ್ ನಿಮ್ಮ ಎಕ್ಸಾಮ್ ಯಾವ ಡೇಟ್ ಇರುತ್ತೆ ಆ ಡೇಟನ್ನೇ ಹಾಕಿ. ಡಿಯರ್ ಫಾದರ್, ಐ ಆಮ್ ಫೈನ್, ಐ ಹೋಪ್ ಯು ಆರ್ ಫೈನ್ ಟು. ಹೌ ಮೆನಿ ಅವರ್ ದೇ ಆಲ್ ಅಟ್ ಹೋಮ್? ಐ ಎಂಜಾಯ್ ಮೈ ಸ್ಕೂಲ್ ಡೇಸ್. ಅವರ್ ಟೀಚರ್ಸ್ ವೆಲ್. ಸೊ ನಿಮಗೆ ನಿಮ್ಮ ಪ್ರೋಗ್ರೆಸ್ ಬಗ್ಗೆ ಕೊಟ್ಟಿರೋದ್ರಿಂದ ನೀಟಾಗಿ ಬರೆದ್ಬಿಟ್ಟು ಯು ಆರ್ ಲವ್ವಿಂಗ್ಲಿ ಸುನಿಲ್ ಅಂತ ಹಾಕಿ ಟು ರಾಮಪ್ಪ. ಸೊ ಅದನ್ನು ಬರೀರಿ. ಸೊ ಅದೇ ಕ್ವಶನ್ಗೆ ನಮಗೆ ಆಪ್ಷನ್ನು ಸಹ ಕೊಟ್ಟಿದ್ದಾರೆ. ರೈಟ್ ಎ ಲೆಟರ್ ಟು ಯುವರ್ ಕ್ಲಾಸ್ ಟೀಚರ್ ರಿಕ್ವೆಸ್ಟಿಂಗ್ ಹಿಮ್ ಟು ಗ್ರ್ಯಾಂಟ್ ಅ ಲೀವ್. ಸೊ ಫ್ರಮ್ ಹಾಕಿ ಸುನಿಲ್ 8th Standard ಗೌರ್ಮೆಂಟ್ ಹೈಸ್ಕೂಲ್ KG ಹಳ್ಳಿ ರಾಯಚೂರು 6th March 2026 ಟು ದ ಕ್ಲಾಸ್ ಟೀಚರ್ 8th Standard ಗೌರ್ಮೆಂಟ್ ಹೈಸ್ಕೂಲ್ KG ಹಳ್ಳಿ ರಾಯಚೂರು. ರೆಸ್ಪೆಕ್ಟೆಡ್ ಸರ್, ಸಬ್ಜೆಕ್ಟ್ ಗ್ರ್ಯಾಂಟ್ ಮೀ 2 days ಲೀವ್ಸ್ ಅಂತ ಹಾಕಿ ಮ್ಯಾಟರನ್ನು ಬರೆದು ನೆಕ್ಸ್ಟ್ ಥ್ಯಾಂಕ್ ಯು ಯುವರ್ ಫೇತ್ಫುಲಿ ಸುನಿಲ್. ಸೊ ಇದಿಷ್ಟು ಬರೆದ್ರೆ ಮಕ್ಕಳ ನಿಮಗೆ ಕಂಪ್ಲೀಟಾಗಿ ಮಾರ್ಕ್ಸ್ ಸಿಗ್ತದೆ. ಹಾಗಾಗಿ ಇದನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.